ಎಲ್ಲರಿಗೂ ನಮಸ್ಕಾರ. KPSCಯಿಂದ ನಡೆಸಿದಂತಹ KS ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದನ್ನು ಖಂಡಿಸಿ ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಹೇಳಿ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದ್ವಿ. ಇವತ್ತು 10ನೇ ದಿನ. ತುಮಕೂರಿಂದ ನೆಲಮಂಗಲ ಅಂದರೆ ಆಲ್ಮೋಸ್ಟ್ ನೆಲಮಂಗಲ ರೀಚ್ ಆಗಬೇಕು. ಬೆಂಗಳೂರು ಕಡೆ ನಾವು ಮುಖ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ವಿ. ಇವತ್ತು ಸಿದ್ಧಗಂಗಾ ಮಠದಿಂದ ಸ್ವಾಮೀಜಿಗಳು ನಮಗೆ ಚಾಲನೆ ಮಾಡ್ತೀನಿ ಅಂತ ಹೇಳಿ ಇದು ಮಾಡ್ತಿದ್ರು. ಬಟ್ ವಿದ್ಯಾರ್ಥಿಗಳು ಬೆಳಗ್ಗೆ ನಾವು 7 ಗಂಟೆಗೆ ಬಿಡ್ತೀವಿ ಅಂತ ನಿನ್ನೆ ವಿಡಿಯೋನು ಮಾಡಿದ್ವಿ. ತುಂಬ ಸ್ಟೂಡೆಂಟ್ಸು ನಮ್ಮ ಜೊತೆ ಬಂದಿದ್ದಾರೆ. ಮತ್ತು ಪೆಟಿಷನ್ ಹಾಕಬೇಕು, ಕೋರ್ಟಿಗೆ ಹೋಗ್ಬೇಕಂತ ಹೇಳಿ ತುಂಬ ಜನ ಪೆಟಿಷನ್ ಹಾಕೋರು. ತುಂಬ ಸ್ಟೂಡೆಂಟ್ಸು ಕಾಲ್ ಮಾಡಿ ಸರ್ ನಾವು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲೇ ಇದ್ದು ಮಧ್ಯಾಹ್ನ 2 ಗಂಟೆ ಮೇಲೆ 2 ಗಂಟೆಯಿಂದ 3 ಗಂಟೆ ಆವಾಗ ನಾವು ಮಠದಿಂದ ಸಿದ್ಧಗಂಗಾ ಮಠದಿಂದ ಸ್ವಾಮೀಜಿ ನಮ್ಗೆ ಹೇಳಿದ್ದಾರೆ. ಸ್ವಾಮೀಜಿ ನಮ್ಮ ಜೊತೆ ಇದ್ದು ಇಲ್ಲಿಂದ ಅವ್ರಿಗೆ ಚಾಲನೆ ಕೊಡ್ತಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, ಇದು ನಿಮಗೆ ಕೊನೆಯ ಅವಕಾಶ. ಏನೇ ಮಾಡೋದಾದರೂ ವಿತಿನ್ 1 ವೀಕ್ ಒಳಗಡೆ ಮಾಡ್ಬೇಕು. ನಾವು ಈವನ್ ಕೋರ್ಟಿಗೆ ಹೋಗೋ ವಿಚಾರ ಇರ್ಬೋದು, ಪ್ರೊಟೆಸ್ಟ್ ಮಾಡೋದಿರ್ಬೋದು. ಈಗ ಆಲ್ರೆಡಿ KPSC ಒಪ್ಕೊಂಡಿದೆ. ಕನ್ನಡ ಅಭ್ಯರ್ಥಿ ಕನ್ನಡ ನಮ್ಮದು ತಪ್ಪಾಗಿದೆ, ಒಬ್ಬರಿಗೆ ಮೇನ್ಸಿಗೆ ಅಲೋ ಮಾಡಿದ್ದೀವಿ ಅಂತಂದಮೇಲೆ ಇಲ್ಲ ಎಲ್ರಿಗೂ ಮೇನ್ಸಿಗೆ ಅಲೋ ಮಾಡಬೇಕು. ಇಲ್ಲ ಅಂತಂದರೆ ಎಕ್ಸಾಮ್ ಮಾಡಬೇಕು, ಇಲ್ಲಾಂದರೆ ನೋಟಿಫಿಕೇಶನ್ ಮಾಡಬೇಕು. ನಾವು ಒಬ್ರಿಗೋಸ್ಕರ ನಾವು ಕೋರ್ಟಿಗೆ ಹೋಗಿ ಕೇಳಿಲ್ಲ. ಆದರೆ ಒಬ್ಬರಿಗೆ ನೀವು ಅನ್ಯಾಯ ಆಗಿದೆ ಅಂತ ಗೊತ್ತಾದ್ಮೇಲೆ ಎಲ್ರಿಗೂ ಸೇಮ್ ಅದೇ ಅನ್ಯಾಯ ಆಗಿರೋದು. ಈಗ ತ್ರಿವೇಣಿ DM ತ್ರಿವೇಣಿ ಮೇಡಮ್ಗೆ ಏನು ಮೇನ್ಸಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಬೇರೆ ಕ್ರೈಟೀರಿಯಿಂದ ಅಲ್ಲ, ಕನ್ನಡದಲ್ಲಿ ದೋಷ ಆಗಿದೆ, ಕನ್ನಡದಲ್ಲಿ ತಪ್ಪಾಗಿದೆ ಅನ್ನೋದ್ರಿಂದ ಅವರಿಗೆ ನ್ಯಾಯ ಸಿಕ್ಕಿರೋದು. ಅದೇ ರೀತಿ 76,000 ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಕೂಡ ಲೆಟ್ರ್ ಬರೆದಿದ್ರು. ಮತ್ತು ಎಲ್ಲ ಸಾಹಿತಿಗಳಿರ್ಬೋದು, ಮತ್ತು ಆ್ಯಕ್ಟರ್ಸ್ ಇರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವರಂತೂ ತುಂಬ ವಿದ್ಯಾರ್ಥಿಗಳ ಪರವಾಗಿ ಕಂಟಿನ್ಯೂಸ್ ನಮ್ಮ ಜೊತೆ ಇದ್ದು ಎಲ್ಲ ಪ್ರತಿಯೊಂದು ಹೋರಾಟದಲ್ಲೂ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ನಮಗೆ ನಂಬಿಕೆ ಇದೆ, ಈ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತೇಳಿ. ವಿದ್ಯಾರ್ಥಿಗಳು ನೀವು ಇಲ್ಲಿಗೆ ಬರಲೇಬೇಕು. ಯಾಕೆಂದರೆ ಸಿದ್ಧಗಂಗಾ ಮಠದಿಂದ ನಾವು ಸಾಕಷ್ಟು ಜನ ವಿದ್ಯಾರ್ಥಿಗಳು, ಸ್ವಾಮೀಜಿಗಳು ಕೂಡ ನಮ್ಮ ಜೊತೆ ಇದ್ದು ನಿಮ್ಮ ಜೊತೆ ನಾವು ಇರ್ತೀವಿ. ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವ್ರ ಜೊತೆ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅವರೇ ಚಾಲನೆ ಕೂಡ ಮಾಡ್ತಾರೆ. ಇವತ್ತು ದಯವಿಟ್ಟು ಬೆಂಗಳೂರು ಸುತ್ತಮುತ್ತ ಇರೋರು ಮತ್ತು ತುಮಕೂರಲ್ಲಿರೋರು ಪ್ರತಿಯೊಂದು ಸ್ಟೂಡೆಂಟ್ಸು ದಯವಿಟ್ಟು ನಾನು ಏನಂದರೆ ಇದು ಕೊನೆ ಅವಕಾಶ, ಇದು ನೀವು ಮಿಸ್ ಮಾಡ್ಕೊಂಬಿಡಿ. ನಮ್ಮ ಜೊತೆ ಪಾದಯಾತ್ರೆ ಆದರೂ ಮಾಡಿ ಸ್ವಲ್ಪ ದೂರ, ಇಲ್ಲಾಂದರೆ ನಮ್ಮ ಜೊತೆ ಬಂದು ಡಾಕ್ಯುಮೆಂಟ್ಸ್ ಆದರೂ ಕೊಡಿ. ನಿಮಗೆ ಇವತ್ತು ನಾವು ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ನಾಳೆ ಕೋರ್ಟ್ ಕೇಸ್ ಇದೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋರ ಹತ್ರನೂ ಮಾತಾಡಿ ನೆಕ್ಸ್ಟ್ ಅವರು ಏನು ಸೀನಿಯರ್ ಅಡ್ವೊಕೇಟ್ಸ್ ಇರ್ಬೋದು, ವಿವೇಕ್ ಸುಬ್ಬಾರೆಡ್ಡಿ ಸರ್ ಕೂಡ ಈ ಒಂದು ಕೋರ್ಟ್ ಕೇಸ್ ಅಟೆಂಡ್ ಆಗ್ತಾ ಇದ್ದಾರೆ. ನಮಗೆಲ್ಲ ಕನ್ನಡ ಅಭ್ಯರ್ಥಿಗಳಿಗೆ, ಕನ್ನಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಭರವಸೆ ಇದೆ. ಸರ್ಕಾರ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂತ ಅಂದರೆ ಕೋರ್ಟು ನ್ಯಾಯಾಲಯದ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ದಯವಿಟ್ಟು ಯಾರನ್ನು ನೀವು ನಮ್ಮನ್ನು ಅಂದರೆ ಸರ್ಕಾರಕ್ಕೂ ನಾನು ಒಂದು ಮನವಿ ಮಾಡ್ಕೊತೀನಿ, ಎಲ್ಲ ವಿದ್ಯಾರ್ಥಿಗಳು, ಕನ್ನಡ ಪರ ಹೋರಾಟಗಾರ ಇರ್ಬೋದು, ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವರು ಕೂಡ ನಮ್ಮ ಜೊತೆ ವಿದ್ಯಾರ್ಥಿಗಳ ಜೊತೆಗಿದ್ದಾರೆ. ಮತ್ತು ಎಲ್ಲ ಮಠಾಧೀಶರು, ಸ್ವಾಮೀಜಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಎಲ್ಲ ಫಿಲಿಂ ಆ್ಯಕ್ಟರ್ಸ್ ಇರ್ಬೋದು, ಎಲ್ಲರೂ ನಮ್ಮ ವಿದ್ಯಾರ್ಥಿಗಳ ಜೊತೆ ಇದ್ದಾರೆ. ಆದರೆ ನಮ್ಮಿಂದ ನೀವು ಸರ್ಕಾರ ಹೊರತು ಸರ್ಕಾರದಿಂದ ನಾವಲ್ಲ. ವಿ ಆರ್ ಪೀಪಲ್ ಆರ್ ಸುಪ್ರೀಮು. ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಬೇಕು. ಈ ಕೂಡಲೇ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ.